ನಮಸ್ಕಾರ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನ್ ಶರ್ಮಿತಾ ಶೆಟ್ಟಿ. ಬಿಎಸ್ವೈ ವಿಚಾರದಲ್ಲಿ ಮತ್ತೆ ಆ ಇತಿಹಾಸ ಮರುಕಳಿಸ್ತಾ ಇದೆಯಾ? ನಿಜಲಿಂಗಪ್ಪ ಅರಸು ಹೆಗಡೆ ಕಾಲದಲ್ಲಿ ನಡೆದಿದ್ದೇನು ಗೊತ್ತಾ? ಬಿಎಸ್ವೈ ಪಟ್ಟ ತ್ಯಜಿಸಿದ್ರೆ ಏನೆಲ್ಲ ಪರಿಣಾಮ ಆಗುತ್ತೆ? ರಾಮಕೃಷ್ಣ ಹೆಗಡೆ ಉತ್ತಮ ಆಡಳಿತ ನೀಡಿದ್ರು ರಾಜೀನಾಮೆ ನೀಡಿದ್ಯಾಕೆ? 1989ರಿಂದ 1994ರವರೆಗೆ 3 ಜನ ಮುಖ್ಯಮಂತ್ರಿಗಳ ನೇಮಕವಾಗಿದ್ಯಾಕೆ? ಇದೇ ಈ ಹೊತ್ತಿನ ಸ್ಪೆಷಲ್ ಹಿಸ್ಟರಿ ರಿಪೀಟ್. ಬಿಎಸ್ವೈ ವಿಚಾರದಲ್ಲಿ ಮತ್ತೆ ಆ ಇತಿಹಾಸ ಮರುಕಳಿಸ್ತಿದೆಯಾ? ಮುಖ್ಯಮಂತ್ರಿಯಾಗಿ ಎಷ್ಟು ದಿನ ಇರಬೇಕು ಅಂತ ಹೇಳ್ತಿರೋ ಅಷ್ಟು ದಿವಸ ಮುಖ್ಯಮಂತ್ರಿಯಾಗಿರ್ತೇನೆ. ಯಾರನ್ನು ಮಾಡಬೇಕು ಅನ್ನೋದು ಕೇಂದ್ರದ ನಾಯಕರಿಗೆ ಬಿಟ್ಟಂತಹದ್ದು. ನಾನು ಯಾವುದೇ ಹೆಸರನ್ನು ಹೇಳ್ತಾ ಇಲ್ಲ. 25 ಆಗಲಿ, ಕೇಂದ್ರದಲ್ಲಿ ಏನು ಹೇಳ್ತಾರೆ ನೋಡ್ಕೊಂಡು. ನಿಜಲಿಂಗಪ್ಪ ಅರಸು ಹೆಗಡೆ ಕಾಲದಲ್ಲಿ ನಡೆದಿದ್ದೇನು ಗೊತ್ತಾ? ಬಿಎಸ್ವೈ ಪಟ್ಟ ತ್ಯಜಿಸಿದ್ರೆ ಏನೆಲ್ಲ ಪರಿಣಾಮ ಆಗುತ್ತೆ? ವಿಧಾನಸೌಧದ ಪಡಸಾಲೆಯಿಂದ ಹಿಡಿದು ದಿಲ್ಲಿಯ ಅಂಗಳದವರೆಗೂ ನಾಯಕತ್ವ ಬದಲಾವಣೆಯ ಕಿಚ್ಚು ಧಗ ಧಗ ಅಂತ ಹೊತ್ತಿ ಉರಿಯುತ್ತಿದೆ. ಸಿಎಂ ಮೊದಲು ಆಟ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ತಲುಪಿದೆಯಾ ಅನ್ನೋ ಮಟ್ಟಕ್ಕೆ ಬದಲಾವಣೆ ಬಡಿದಾಟ ಬಂದು ನಿಂತಿದೆ. ಕಳೆದ ಕೆಲವು ದಿನಗಳಿಂದ ರಾಜ್ಯ ರಾಜಕೀಯದಲ್ಲಿ ನಡೆಯುತ್ತಿರೋ ಬೆಳವಣಿಗೆ ನೋಡಿದ್ರೆ ಬಿಎಸ್ವೈ ರಾಜೀನಾಮೆ ಕೊಡೋದು ಬಹುತೇಕ ಪಕ್ಕಾನ ಅನ್ನೋ ಚರ್ಚೆಗಳೂ ನಡೆಯುತ್ತಿವೆ. ಕೇಸರಿ ಪಾಳ್ಯದಲ್ಲಿ ಕಂಪನ ಸೃಷ್ಟಿಸಿರೋ ಈ ಕುರ್ಚಿ ಕಚ್ಚಾಟದ ಕದನ ಇತಿಹಾಸವನ್ನ ನೆನಪಿಸುತ್ತಿದೆ. ಈ ಹಿಂದಿನ ಮುಖ್ಯಮಂತ್ರಿಗಳು ಅವಧಿ ಪೂರ್ಣಕ್ಕೂ ಮುನ್ನವೇ ಕುರ್ಚಿ ತ್ಯಜಿಸಿದ ಉದಾಹರಣೆಗಳು ಕಣ್ಮುಂದೆ ಬರ್ತಿವೆ. ರಾಜಾಹುಲಿ ವಿಚಾರದಲ್ಲೂ ಮತ್ತೆ ಇದೇ ಹಿಸ್ಟರಿ ರಿಪೀಟ್ ಆಗುತ್ತಾ ಅನ್ನೋ ಯಕ್ಷ ಪ್ರಶ್ನೆ ಉದ್ಭವವಾಗಿದೆ. ಬಿಎಸ್ವೈ ರಾಜ್ಯ ಬಿಜೆಪಿಯ ಪ್ರಶ್ನಾತೀತ ನಾಯಕ. ಬಿಜೆಪಿ ಅಂದ್ರೆ ಬಿಎಸ್ವೈ ಅಂದ್ರೆ ಬಿಜೆಪಿ ಅನ್ನೋ ಕಾಲವೊಂದಿತ್ತು. ಆದ್ರೆ ಈಗ ಇದೇ ಕಮಲಾಧಿಪತಿಯ ಕುರ್ಚಿಗೆ ಬಹುದೊಡ್ಡ ಕಂಟಕ ಎದುರಾಗಿದೆ. ಯಾವ ಕ್ಷಣದಲ್ಲಾದರೂ ಬಿಎಸ್ವೈ ಯಾವ ಮಹತ್ತರ ನಿರ್ಧಾರವನ್ನಾದರೂ ತೆಗೆದುಕೊಳ್ಳಬಹುದು. ಆ ರೀತಿ ಪರಿಸ್ಥಿತಿ ಉದ್ಭವವಾಗಿದೆ. ಹೀಗಾಗಿ ರಾಜಾಹುಲಿ ವಿಚಾರದಲ್ಲೂ ಮತ್ತೆ ಇತಿಹಾಸ ಮರುಕಳಿಸುತ್ತೆ. ರಾಜ್ಯ ರಾಜಕೀಯದ ಇತಿಹಾಸ ಪುಟದಲ್ಲಿ ಅವಧಿಗೂ ಮುನ್ನ ಸರ್ಕಾರ ಬಿದ್ದ ಉದಾಹರಣೆಗಳನ್ನು ನಾವು ನೋಡಿದ್ದೇವೆ. ನಿಜಲಿಂಗಪ್ಪ ಅರಸು ಹೆಗಡೆ ಕಾಲದಲ್ಲಿ ಆಗಿರೋ ರಾಜಕೀಯ ಘಟನೆಗಳು ಮತ್ತೆ ಕಣ್ಮುಂದೆ ಬರ್ತಿದೆ. ಒಂದ್ ವೇಳೆ ಈಗ ಏನಾದರೂ ಬಿಎಸ್ವೈ ಪಟ್ಟ ತ್ಯಜಿಸಿದ್ರೆ ಏನೆಲ್ಲ ಪರಿಣಾಮ ಎದುರಾಗುತ್ತೆ? ಮುಂದಿನ ದಿನಗಳಲ್ಲಿ ಬಿಜೆಪಿ ಮೇಲೆ ಇದು ಯಾವ ರೀತಿ ಎಫೆಕ್ಟ್ ಆಗಲಿದೆ ಅನ್ನೋ ಚರ್ಚೆಗಳು ಗರಿಗೆದರಿವೆ. ಇವೆಲ್ಲದರ ಬಗ್ಗೆ ಪಿನ್ ಟು ಪಿನ್ ಡೀಟೇಲ್ಸ್ನ ನಿಮ್ಮ ಮುಂದೆ ಇಡ್ತೀವಿ. ಅದಕ್ಕೂ ಮುನ್ನ ರಾಜ್ಯ ಕೇಸರಿ ಪಾಳ್ಯದಲ್ಲಿ ಯಾವ ರೀತಿ ಬೆಳವಣಿಗೆಗಳು ಆಗ್ತಿವೆ ಅನ್ನೋದನ್ನ ಒಮ್ಮೆ ಕ್ವಿಕ್ ಆಗಿ ತೋರಿಸ್ಬಿಡ್ತೀವಿ. ಮುಖ್ಯಮಂತ್ರಿಯಾಗಿ ಎಷ್ಟು ದಿನ ಇರಬೇಕು ಅಂತ ಹೇಳ್ತಿರೋ ಅಷ್ಟು ದಿವಸ ಮುಖ್ಯಮಂತ್ರಿಯಾಗಿರ್ತೇನೆ. ಯಾರನ್ನು ಮಾಡಬೇಕು ಅನ್ನೋದು ಕೇಂದ್ರದ ನಾಯಕರಿಗೆ ಬಿಟ್ಟಂತಹದ್ದು. ನಾನು ಯಾವುದೇ ಹೆಸರನ್ನು ಹೇಳ್ತಾ ಇಲ್ಲ. 25 ಆಗಲಿ, ಕೇಂದ್ರದಲ್ಲಿ ಏನು ಹೇಳ್ತಾರೆ ನೋಡ್ಕೊಂಡು. ಅಲುಗಾಡುತ್ತಿರೋ ಸಿಎಂ ಕುರ್ಚಿಗೆ ಮಠಾಧೀಶರು ಕಾವಲಾಗಿ ನಿಲ್ತಿದ್ದಾರೆ. ಬಿಎಸ್ವೈ ಪರ ಸ್ವಾಮೀಜಿಗಳು ಶಕ್ತಿ ಪ್ರದರ್ಶನ ಮಾಡುತ್ತಿದ್ದಾರೆ. ವೀರಶೈವ ಲಿಂಗಾಯತ ಸ್ವಾಮೀಜಿಗಳಷ್ಟೇ ಅಲ್ಲ, ಬೇರೆ ಸಮುದಾಯದ ಶ್ರೀಗಳು ಸೇರಿದಂತೆ 500ಕ್ಕೂ ಹೆಚ್ಚು ಮಠಾಧೀಶರು ಬಿಎಸ್ವೈ ಬೆನ್ನಿಗೆ ನಿಂತಿದ್ದಾರೆ. ಯಡಿಯೂರಪ್ಪ ಕುರ್ಚಿ ಉಳಿಸಲು ಸ್ವಾಮೀಜಿಗಳು ದಿಲ್ಲಿ ಭೇಟಿಗೂ ಸಜ್ಜಾಗಿ ಕುಳಿತಿದ್ದಾರೆ. ಬಿಎಸ್ ಯಡಿಯೂರಪ್ಪ ಸ್ಥಾನಕ್ಕೆ ಕುತ್ತು ಬಾರದಂತೆ ಅವರ ಹೆಸರಿನಲ್ಲಿ ಯಡಿಯೂರು ಕ್ಷೇತ್ರದಲ್ಲಿ ವಿಶೇಷ ಪೂಜೆ ಕೂಡ ಸಲ್ಲಿಸಲಾಯಿತು. ಈ ಪೂಜೆಯಲ್ಲಿ ಬಿಎಸ್ವೈ ಕೂಡ ಪಾಲ್ಗೊಂಡಿದ್ರು. ಕೇವಲ ಮಠಾಧೀಶರು ಮಾತ್ರವಲ್ಲದೆ ಜಾತ್ಯತೀತವಾಗಿ ಬಿಎಸ್ವೈಗೆ ಬೆಂಬಲ ದೊರೆತಿದೆ. ಕೆಲ ಕ್ರೈಸ್ತ ಹಾಗೂ ಮುಸ್ಲಿಂ ಮುಖಂಡರು ಕೂಡ ಯಡಿಯೂರಪ್ಪ ಪರವಾಗಿ ಬ್ಯಾಟಿಂಗ್ ಮಾಡುತ್ತಿದ್ದಾರೆ. ಇನ್ನೊಂದು ಕಡೆ ಜುಲೈ 25ಕ್ಕೆ ಎಲ್ಲ ಸಸ್ಪೆನ್ಸ್ ಕ್ಲಿಯರ್ ಆಗುತ್ತೆ. ಎಲ್ಲ ಅನುಮಾನಗಳಿಗೂ ತೆರೆ ಬೀಳುತ್ತೆ. ಜುಲೈ 25ಕ್ಕೆ ಹೈಕಮಾಂಡ್ ಸ್ಪಷ್ಟ ಸಂದೇಶ ರವಾನೆ ಮಾಡುತ್ತೆ. ರಾಷ್ಟ್ರೀಯ ಅಧ್ಯಕ್ಷರ ಸೂಚನೆಗಾಗಿ ಸಿಎಂ ಕಾಯ್ತಿದ್ದಾರೆ ಅನ್ನೋ ಮಾತುಗಳು ಹರಿದಾಡ್ತಿವೆ. ಈ ರಾಜಕೀಯ ವಿದ್ಯಮಾನಗಳ ಬೆನ್ನಲ್ಲೇ ರಾಜ್ಯ ರಾಜಕೀಯದ ಇತಿಹಾಸದ ಪುಟಗಳು ಮತ್ತೆ ತೆರೆದುಕೊಳ್ಳುತ್ತಿವೆ. ಇದೇ ಮೊದಲ ಬಾರಿಗೆ ಈ ರೀತಿ ನಾಯಕತ್ವ ಸಂಘರ್ಷ ನಡೆಯುತ್ತಿಲ್ಲ. ಈ ಹಿಂದೆ ಹಲವು ಬಾರಿ ಕರ್ನಾಟಕದ ರಾಜಕೀಯದಲ್ಲಿ ಈ ರೀತಿ ಘಟನೆಗಳು ನಡೆದಿವೆ. ಹಲವು ಮುಖ್ಯಮಂತ್ರಿಗಳು ಅವಧಿಗೂ ಮುನ್ನ ತಮ್ಮ ಸ್ಥಾನ ತ್ಯಜಿಸಿದ್ದಾರೆ. ಇದರಿಂದ ಎಲೆಕ್ಷನ್ಗಳ ಮೇಲೂ ಪರಿಣಾಮ ಬೀರಿದೆ. ಈ ಬಗ್ಗೆ ನೋಡ್ತಾ ಹೋಗೋಣ. ದೇವರಾಜ್ ಅರಸ್ ನಾಡು ಕಂಡ ಧೀಮಂತ ನಾಯಕ, ಅಪ್ರತಿಮ ಮುಖ್ಯಮಂತ್ರಿ. ರಾಜ್ಯದ ಅಭಿವೃದ್ಧಿಯಲ್ಲಿ ಅರಸ್ ಅವರ ಹೆಸರು ಯಾವಾಗಲೂ ಮುಂಚೂಣಿಯಲ್ಲಿರುತ್ತೆ.
ಇಂಥ ಅರಸವರು 1972ರಿಂದ 77ರವರೆಗೆ ಸಂಪೂರ್ಣವಾಗಿ 5 ವರ್ಷಗಳ ಕಾಲ ಸಿಎಂ ಆಗಿ ಅಧಿಕಾರ ನಡೆಸ್ತಾರೆ. ದೇವರಾಜ ಅರಸ್ ಸರ್ಕಾರಕ್ಕೆ ಸಂಪೂರ್ಣ ಬಹುಮತವಿದ್ರೂ ಕೂಡ 1977ರಿಂದ 1978ರವರೆಗೆ ರಾಷ್ಟ್ರಪತಿ ಆಳ್ವಿಕೆ ಜಾರಿಯಲ್ಲಿರುತ್ತೆ. ನಂತರ ಮತ್ತೆ ವಿಧಾನಸಭೆ ವಿಸರ್ಜನೆಯಾಗುತ್ತೆ. 6ನೇ ವಿಧಾನಸಭೆಯಲ್ಲಿ 1978ರಿಂದ 1980ರವರೆಗೆ 1.5 ವರ್ಷಗಳ ಕಾಲ ಮಾತ್ರ ದೇವರಾಜ ಅರಸ್ ಅವರು ಸಿಎಂ ಆಗಿ ಅಧಿಕಾರ ನಡೆಸ್ತಾರೆ. 5 ವರ್ಷ ಪೂರ್ಣಾವಧಿ ಸಿಎಂ ಆಗಿ ರಾಜ್ಯಕ್ಕೆ ಉತ್ತಮ ಆಡಳಿತ ಕೊಟ್ಟ ಹೊರತಾಗಿಯೂ ದೇವರಾಜ ಅರಸ್ ಮುಂದಿನ ಅವಧಿಗೆ ಕೇವಲ 1.5 ವರ್ಷಗಳ ಕಾಲ ಮಾತ್ರ ಮುಖ್ಯಮಂತ್ರಿಯಾಗಿ ಆಡಳಿತ ನಡೆಸ್ತಾರೆ. ಸಾವಿರದ 1978ರಲ್ಲಿ ದೇವರಾಜ ಅರಸ್ ಅವರು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಸೇರ್ಪಡೆ ಆಗ್ತಾರೆ. 1978ರಲ್ಲಿ ದೇವರಾಜ ಅರಸ್ ಸಿಎಂ ಆಗಿ ನೇಮಕವಾಗ್ತಾರೆ. ಆದರೆ 1979ರಲ್ಲಿ ದೇವರಾಜ ಅರಸ್ ಇಂದಿರಾ ಗಾಂಧಿಯವರೊಂದಿಗಿನ ಭಿನ್ನಾಭಿಪ್ರಾಯದಿಂದ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅನ್ನ ತ್ಯಜಿಸ್ತಾರೆ. ಕಾಂಗ್ರೆಸ್ ಎಸ್ ಬಣವನ್ನ ಸೇರಿಕೊಳ್ತಾರೆ. ಹಲವು ಶಾಸಕರು ಅರಸ್ ಕ್ಯಾಂಪ್ನೊಂದಿಗೆ ಸೇರಿಕೊಳ್ಳೋದ್ರಿಂದ ಅವರು ಸಿಎಂ ಆಗಿ ಮುಂದುವರಿತಾರೆ. ಅದನ್ನ ಕಾಂಗ್ರೆಸ್ ಅರಸ್ ಬಣ ಅಂತಾನೂ ಕರೆಯಲಾಗ್ತಿತ್ತು. 1980ರ ಲೋಕಸಭಾ ಚುನಾವಣೆಯಲ್ಲಿ ಅವರ ಪಕ್ಷ ಕೇವಲ ಒಂದೇ ಒಂದು ಸ್ಥಾನವನ್ನು ಗಳಿಸಲು ಸಾಧ್ಯವಾಯಿತು. ನಂತರ ಇವರ ಕ್ಯಾಂಪ್ನಲ್ಲಿದ್ದ ಶಾಸಕರೆಲ್ಲರೂ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಗೆ ಮತ್ತೆ ಸೇರ್ಪಡೆಯಾದರು. ನಂತರ ಗುಂಡೂರಾವ್ ಅವರನ್ನ ಸಿಎಂ ಆಗಿ ನೇಮಕ ಮಾಡಲಾಯಿತು. 1980ರಿಂದ 83ರವರೆಗೆ ಗುಂಡೂರಾವ್ ಮುಖ್ಯಮಂತ್ರಿಯಾಗಿ ಅಧಿಕಾರ ನಡೆಸಿದರು. 1983ರಲ್ಲಿ ಕಾಂಗ್ರೆಸ್ಗೆ ಪೈಪೋಟಿ ಕೊಟ್ಟ ಜನತಾ ಪಕ್ಷ 1980ರ ದಶಕದವರೆಗೂ ಕಾಂಗ್ರೆಸ್ ಪಕ್ಷಕ್ಕೆ ತುಂಬಾ ಪ್ರಾಬಲ್ಯವಿತ್ತು. ಹೀಗಾಗಿ ಕಾಂಗ್ರೆಸ್ನಲ್ಲಿ ಯಾವುದೇ ರೀತಿ ಬಣ ತಿಕ್ಕಾಟ ಸಂಘರ್ಷಗಳಾದ್ರೂ ಕಾಂಗ್ರೆಸ್ ಮೇಲೆ ಇದು ಅಷ್ಟು ಎಫೆಕ್ಟ್ ಆಗ್ತಾ ಇರಲಿಲ್ಲ. ಆದ್ರೆ 1983ರಲ್ಲಿ 7ನೇ ವಿಧಾನಸಭೆಯಲ್ಲಿ ಜನತಾ ಪಕ್ಷ ಕಾಂಗ್ರೆಸ್ಗೆ ಟಕ್ಕರ್ ಫೈಟ್ ಕೊಡ್ತು. ಮೊದಲ ಬಾರಿಗೆ ಜನತಾ ಪಕ್ಷ ಅಧಿಕಾರದ ಚುಕ್ಕಾಣಿ ಹಿಡಿಯಿತು. ಆಗ 1983ರಿಂದ 84ರವರೆಗೆ 1 ವರ್ಷಗಳ ಕಾಲ ರಾಮಕೃಷ್ಣ ಹೆಗಡೆ ಅವರು ಸಿಎಂ ಆದ್ರು. ರಾಜ್ಯದಲ್ಲಿ ಮೊದಲ ಕಾಂಗ್ರೆಸ್ಸೇತರ ಸಿಎಂ ಆದ ಹೆಗ್ಗಳಿಕೆಗೂ ಹೆಗಡೆ ಅವರು ಪಾತ್ರರಾಗಿದ್ರು. 1984ರಲ್ಲಿ ಲೋಕಸಭಾ ಎಲೆಕ್ಷನ್ನಲ್ಲಿ ಜನತಾ ಪಕ್ಷ ತುಂಬಾ ಕಡಿಮೆ ಸ್ಥಾನದಲ್ಲಿ ಮಾತ್ರ ಜಯಗಳಿಸಿದ್ರಿಂದ ಹೆಗಡೆ ಅವರು ನೈತಿಕ ಹೊಣೆ ಹೊತ್ತು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ರು. ನಂತರ 1985ರಲ್ಲಿ ಮತ್ತೆ ವಿಧಾನಸಭಾ ಚುನಾವಣೆ ಆಯಿತು. ಆಗ ಜನತಾ ಪಕ್ಷ ಸಂಪೂರ್ಣ ಬಹುಮತದೊಂದಿಗೆ ಅಧಿಕಾರದ ಗದ್ದುಗೆ ಏರಿತು. ಆಗ 1985ರಿಂದ 1988ರವರೆಗೆ ರಾಮಕೃಷ್ಣ ಹೆಗಡೆ ಮತ್ತೊಮ್ಮೆ ಸಿಎಂ ಆಗಿ ಆಡಳಿತ ನಡೆಸಿದ್ರು. ರಾಮಕೃಷ್ಣ ಹೆಗಡೆ ಸಿಎಂ ಆಗಿ ಉತ್ತಮ ಆಡಳಿತ ನೀಡಿದ್ದ ಹೊರತಾಗಿಯೂ ಅವರ ವಿರುದ್ಧ ಅನೇಕ ಆರೋಪಗಳು ಕೇಳಿಬಂದಿದ್ವು. ಅವರ ಸರ್ಕಾರದಲ್ಲಿ ಅನೇಕ ಹಗರಣಗಳು ನಡೆದಿದ್ವು. ಹಾಗೆ ರಾಮಕೃಷ್ಣ ಹೆಗಡೆ ಸರ್ಕಾರದ ವಿರುದ್ಧ ಫೋನ್ ಟ್ಯಾಪಿಂಗ್ ನಂತಹ ಗಂಭೀರ ಆರೋಪಗಳು ಕೇಳಿಬಂದಿದ್ವು. ಈ ಆರೋಪದ ಬೆನ್ನಲ್ಲೇ 1988ರಲ್ಲಿ ಹೆಗಡೆ ತಮ್ಮ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು. ನಂತರ 1988ರಲ್ಲಿ ಎಸ್.ಆರ್. ಬೊಮ್ಮಾಯಿ ಅವರನ್ನ ಸಿಎಂ ಆಗಿ ನೇಮಕ ಮಾಡಲಾಗುತ್ತೆ. 1988ರಿಂದ 1989ರವರೆಗೆ 8ನೇ ವಿಧಾನಸಭೆ ಅವಧಿ ಮುಗಿಯುವವರೆಗೆ ಅವರು ಮುಖ್ಯಮಂತ್ರಿಯಾಗಿ ಅಧಿಕಾರ ನಡೆಸ್ತಾರೆ. ಜನತಾ ಪಕ್ಷದ ವಿರುದ್ಧ ಈ ರೀತಿ ಹಗರಣಗಳ ಆರೋಪ ಕೇಳಿಬಂದಿದ್ರಿಂದ ಜನತಾ ಪಕ್ಷದ ಮೇಲೆ ಇದು ಎಫೆಕ್ಟ್ ಬೀರುತ್ತೆ. 1989ರಲ್ಲಿ ಮತ್ತೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ. ವೀರೇಂದ್ರ ಪಾಟೀಲ್ 1989ರಿಂದ 1990ರವರೆಗೆ 1 ವರ್ಷ ಕಾಲ ಮುಖ್ಯಮಂತ್ರಿಯಾಗಿ ಅಧಿಕಾರ ನಡೆಸ್ತಾರೆ. ಅನಾರೋಗ್ಯದ ಕಾರಣದಿಂದ ರಾಜೀವ್ ಗಾಂಧಿ ವೀರೇಂದ್ರ ಪಾಟೀಲ್ ಅವರನ್ನ ಸಿಎಂ ಸ್ಥಾನದಿಂದ ಕೈಬಿಡುವಂತೆ ಆದೇಶಿಸಿದ್ದರು ಅನ್ನೋ ಮಾತಿದೆ. ನಂತರ ಅವರ ಜಾಗಕ್ಕೆ ಎಸ್ ಬಂಗಾರಪ್ಪ ಅವರನ್ನ ನೇಮಕ ಮಾಡಲಾಗುತ್ತೆ. 1990ರಿಂದ 1992ರವರೆಗೆ ಬಂಗಾರಪ್ಪ ಸಿಎಂ ಆಗಿ ಆಡಳಿತ ನಡೆಸ್ತಾರೆ. ನಂತರ ಬಂಗಾರಪ್ಪ ಜಾಗಕ್ಕೆ ವೀರಪ್ಪ ಮೊಯ್ಲಿ ಅವರನ್ನ ತಂದು ಕೂರಿಸಲಾಗುತ್ತೆ. 9ನೇ ವಿಧಾನಸಭೆ 1ರಲ್ಲೇ 5 ವರ್ಷದಲ್ಲಿ ಕಾಂಗ್ರೆಸ್ನಲ್ಲಿ 3 ಜನ ಸಿಎಂ ಆಗಿ ಅಧಿಕಾರ ನಡೆಸ್ತಾರೆ. ಕಾಂಗ್ರೆಸ್ನಲ್ಲಿನ ಈ ಸಂಘರ್ಷ ಬಡಿದಾಟ ಪದೇ ಪದೇ ಮುಖ್ಯಮಂತ್ರಿಗಳನ್ನ ಬದಲಾವಣೆ ಮಾಡಿದ್ದು ಇದು ಕಾಂಗ್ರೆಸ್ ಮೇಲೆ ಬಹುದೊಡ್ಡ ಪರಿಣಾಮ ಬೀರ್ತು. ಇದರಿಂದ 10ನೇ ವಿಧಾನಸಭಾ ಚುನಾವಣೆಯಲ್ಲಿ ಜನ ಕಾಂಗ್ರೆಸ್ ಅನ್ನ ತಿರಸ್ಕರಿಸಿದ್ರು. 1994ರಲ್ಲಿ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ದೇವೇಗೌಡರ ನೇತೃತ್ವದ ಜನತಾದಳ ಅಧಿಕಾರಕ್ಕೆ ಬಂತು. ದೇವೇಗೌಡರು 1994ರಿಂದ 96ರವರೆಗೆ ಸಿಎಂ ಆದ್ರು. ನಂತರ ಪ್ರಧಾನಿಯಾಗೋ ಬೆನ್ನಲ್ಲೇ ತಮ್ಮ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು. ನಂತರ 1996ರಿಂದ 1999ರವರೆಗೆ ಜೆ.ಎಚ್. ಪಟೇಲ್ ಸಿಎಂ ಆಗಿ ಅಧಿಕಾರ ನಡೆಸಿದ್ರು. ಮತ್ತೆ 1999ರ ಎಲೆಕ್ಷನ್ಗೆ 6 ತಿಂಗಳ ಮುಂಚೆಯೇ ಜೆ.ಎಚ್. ಪಟೇಲ್ ತಮ್ಮ ಪಕ್ಷವನ್ನ ರಾಮಕೃಷ್ಣ ಹೆಗಡೆಯವರ ಲೋಕಶಕ್ತಿ ಪಕ್ಷದೊಂದಿಗೆ ವಿಲೀನಗೊಳಿಸಿದ್ರು. ಆ ಚುನಾವಣೆಯಲ್ಲಿ ಜೆ.ಎಚ್. ಪಟೇಲ್ ಕೂಡ ಸೋತರು. ಹಾಗೆ ಅವರ ಪಕ್ಷ ಕೂಡ ಹೀನಾಯ ಸೋಲು ಅನುಭವಿಸಿತು. ನಂತರ 1999ರಲ್ಲಿ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ಮತ್ತೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು. ಎಸ್.ಎಂ. ಕೃಷ್ಣ ಪೂರ್ಣಾವಧಿ ಸಿಎಂ ಆದ್ರು.
ನಂತರ ನೋಡಿ 2004ರಲ್ಲಿ ನಡೆದ ಚುನಾವಣೆಯಲ್ಲಿ ಯಾರಿಗೂ ಸ್ಪಷ್ಟ ಬಹುಮತ ಬಂದಿರಲಿಲ್ಲ. ಆಗ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಜೊತೆಯಾಗಿ ಸೇರಿ ದೋಸ್ತಿ ಸರ್ಕಾರ ನಡೆಸಿತು. ಧರ್ಮ್ ಸಿಂಗ್ ಜೊತೆ ಮೈತ್ರಿ ಸರ್ಕಾರ ಮುರಿದುಕೊಂಡ ಕುಮಾರಸ್ವಾಮಿ ಬಿಎಸ್ವೈ ಜೊತೆ ಸೇರಿ ಸರ್ಕಾರ ನಡೆಸ್ತಾರೆ. ಇವರಿಬ್ಬರ ನಡುವೆ ಅಧಿಕಾರಕ್ಕಾಗಿ ಸಂಘರ್ಷ ನಡೆಯುತ್ತೆ. ಮತ್ತೆ 2008ರಲ್ಲಿ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ಜನ ಬಿಜೆಪಿ ಪಕ್ಷಕ್ಕೆ ತಮ್ಮ ಒಲವನ್ನ ತೋರುತ್ತಾರೆ. ಬಿಜೆಪಿ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮುತ್ತೆ. ನಂತರ ಬಿಜೆಪಿ ಪಕ್ಷದಲ್ಲೂ ಕೂಡ ಆಂತರಿಕ ಸಂಘರ್ಷಗಳಾಗುತ್ತೆ. ಆ ಸಮಯದಲ್ಲಿ ಏನೆಲ್ಲ ಆಯ್ತು ಅನ್ನೋದು ಕೂಡ ರೋಚಕತೆಯಿಂದ ಕೂಡಿದೆ. ಬಿಎಸ್ವೈ ಬಿಜೆಪಿ ತೊರೆದು ಹೋದಾಗ ಬಿಜೆಪಿಯ ಪರಿಸ್ಥಿತಿ ಯಾವ ರೀತಿ ಇತ್ತು? 2013ರಲ್ಲಿ ಕಮಲಪಾಳೆಯ ಚುನಾವಣೆಯಲ್ಲಿ ಸೋತಿದ್ಯಾಕೆ? ಒಂದ್ ವೇಳೆ ಬಿಎಸ್ವೈ ಮತ್ತೇನಾದ್ರೂ ಪಟ್ಟ ತ್ಯಜಿಸಿದ್ರೆ ಕಮಲಪಾಳೆಯದಲ್ಲಿ ಕಂಪನ ಸೃಷ್ಟಿಯಾಗುತ್ತಾ? ಈ ಬಗ್ಗೆ ಮಾಹಿತಿ ಕೊಡ್ತೀವಿ ಬ್ರೇಕ್ ಆದ್ಮೇಲೆ. ಬಿಎಸ್ವೈ ತಾವೇ ಕಟ್ಟಿ ಬೆಳೆಸಿದ ಬಿಜೆಪಿ ಪಕ್ಷವನ್ನ ಈ ಹಿಂದೆ ತೊರೆದಿದ್ರು. ಇದರಿಂದ ಕಮಲಪಾಳ್ಯಕ್ಕೆ ಅಪಾರ ನಷ್ಟವಾಗಿತ್ತು. ಬಿಎಸ್ವೈ ಇಲ್ಲದ ಬಿಜೆಪಿ 2013ರಲ್ಲಿ ಸೋಲು ಕಂಡಿತು. ಈಗ ಮತ್ತೇನಾದ್ರೂ ಯಡಿಯೂರಪ್ಪ ಪದತ್ಯಾಗ ಮಾಡಿದ್ರೆ ಬಿಜೆಪಿಯಲ್ಲಿ ಮಹತ್ತರ ಬದಲಾವಣೆ ಆಗುತ್ತಾ? ಆ ಬಗ್ಗೆ ಹೇಳ್ತೀವಿ ನೋಡಿ. ಬರುವಂಥ ದಿವಸಗಳಲ್ಲಿ ಪಕ್ಷವನ್ನು ಬಲಪಡಿಸಿ ಮತ್ತೊಮ್ಮೆ ಪಕ್ಷವನ್ನು ಅಧಿಕಾರಕ್ಕೆ ತರಬೇಕು ಅನ್ನೋದು ಸಂಕಲ್ಪ ನಂದು. ಅದೇ ಸಂಕಲ್ಪವನ್ನು ಈಗಲೂ ಸಹ ನಾನು ಮಾಡಿದ್ದೇನೆ. 25ನೇ ತಾರೀಕು ಏನು ಸೂಚನೆ, ಅದರ ಆಧಾರದ ಮೇಲೆ 26ನೇ ತಾರೀಕಿನಿಂದ ನನ್ನ ಕೆಲಸವನ್ನು ಪ್ರಾರಂಭ ಮಾಡ್ತೇನೆ. 26ನೇ ತಾರೀಕು ನಮ್ಮ 2 ವರ್ಷ ಸಾಧನೆ ಬಗ್ಗೆ ಒಂದು ವಿಶೇಷವಾದ ಕಾರ್ಯಕ್ರಮ ಇದೆ. ಮುಖ್ಯಮಂತ್ರಿಗಳು ಹೈಕಮಾಂಡ್ ಪರವಾಗಿಯೇ ಇರ್ತಾರೆ. ಮುಖ್ಯಮಂತ್ರಿ ಪಕ್ಷ ಕಟ್ಟಿದವರು ಒಳ್ಳೆ ಕೆಲಸ ಮಾಡಿದ್ದಾರೆ. ಅವರು ನಿರ್ಗಮನ ಉತ್ತಮ ಆಗಲಿ. ರಾಷ್ಟ್ರೀಯ ಅಧ್ಯಕ್ಷರು ಏನು ಹೇಳಿದ್ದಾರೆ ಅದನ್ನು ನಾವು ಪಾಲನೆ ಮಾಡುವಂಥ ಶಿಸ್ತಿನ ಸಿಪಾಯಿಗಳು. ಏನು ನಿರ್ಧಾರ ಆಗಿದೆ ಅಂತ ನಮಗೂ ಗೊತ್ತಿಲ್ಲ. ಗೊತ್ತಿರುವಂಥದ್ದು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಿಗೆ ಮತ್ತು ಯಡಿಯೂರಪ್ಪನವರು. ರೀತಿಯಲ್ಲಿ ಊಹಾಪೋಹಗಳಿಗೆ ನಾವು ಉತ್ತರ ಕೊಡೋಕ್ಕಾಗಲ್ಲ. ಮೊನ್ನೆ ದಿಲ್ಲಿಗೆ ಹೋಗಿ ಬಂದ ಮೇಲೆ ಮುಖ್ಯಮಂತ್ರಿಗಳಿಗಾಗಲೇ ಹೇಳಿದ್ದಾರೆ. ಹೈಕಮಾಂಡು ಏನು ಚರ್ಚೆ ಮಾಡಿದ್ವಿ ಏನಂತ ನನಗೆ ಗೊತ್ತಿಲ್ಲ. 2008ರಲ್ಲಿ ಬಿಎಸ್ವೈ ಸಿಎಂ ಆಗಿ ಅಧಿಕಾರ ವಹಿಸಿಕೊಳ್ತಾರೆ. ಆದ್ರೆ ನಂತರ ಇವರ ವಿರುದ್ಧ ಭ್ರಷ್ಟಾಚಾರ, ಡಿನೋಟಿಫಿಕೇಶನ್ ನಂತಹ ಆರೋಪಗಳು ಕೇಳಿಬರುತ್ತೆ. ಇದರಿಂದ ಬಿಎಸ್ವೈ ತಮ್ಮ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ. ನಂತರ ಬಿಎಸ್ವೈ ಇಶಾರಿಯಂತೆ 2011ರಿಂದ 2012ರವರೆಗೆ ಸದಾನಂದ ಗೌಡ ಅವರನ್ನ ಮುಖ್ಯಮಂತ್ರಿಯಾಗಿ ನೇಮಕ ಮಾಡಲಾಗುತ್ತೆ. ಆದರೆ ಸದಾನಂದ ಗೌಡರು ಪಕ್ಷದಲ್ಲಿ ತಮ್ಮದೇ ಆದ ಪ್ರಭಾವ ಬೀರಲು ಮುಂದಾದ್ರು. ತಮ್ಮದೇ ಪ್ರಾತಿನಿಧ್ಯ ಸ್ಥಾಪಿಸೋಕೆ ಮುಂದಾದ್ರು. ಇದರಿಂದ ಅಸಮಾಧಾನಗೊಂಡ ಬಿಎಸ್ವೈ ಜಗದೀಶ್ ಶೆಟ್ಟರ್ ಅವರನ್ನ ಸಿಎಂ ಆಗಿ ನೇಮಕ ಮಾಡುವಂತೆ ಸೂಚಿಸಿದ್ರು. 2013ರ ಹೊತ್ತಿಗೆ ಬಿಎಸ್ವೈ ಬಿಜೆಪಿ ಪಕ್ಷದ ವಿರುದ್ಧ ಸಿಡಿದೆದ್ದಿದ್ರು. ತನ್ನ ಮಾತೃ ಪಕ್ಷದಿಂದಲೇ ಹೊರಬಂದು ಯಡಿಯೂರಪ್ಪ ಕೆಜೆಪಿ ಅನ್ನೋ ಹೊಸ ಪಕ್ಷಕ್ಕೆ ಚಾಲನೆ ನೀಡುತ್ತಾರೆ. ಬಿಎಸ್ವೈ ಬಿಜೆಪಿಗೆ ಸೆಡ್ಡು ಹೊಡೆದು ಪಕ್ಷ ಕಟ್ಟಿದ್ದು ಒಂದು ಲೆಕ್ಕದಲ್ಲಿ ಬಿಜೆಪಿಗೆ ನಷ್ಟವೇ ಆಗಿತ್ತು. 2013ರ ಚುನಾವಣೆಯಲ್ಲಿ ಬಿಎಸ್ವೈ ಇಲ್ಲದ ಬಿಜೆಪಿ ಸೋಲುಂಡಿತ್ತು. ನಂತರ ಬಿಎಸ್ವೈ ವರ್ಚಸ್ಸನ್ನ ಅರಿತ ಹೈಕಮಾಂಡ್ ಅವರನ್ನ ಮತ್ತೆ ಮರಳಿ ಪಕ್ಷಕ್ಕೆ ಸೇರಿಸಿಕೊಂಡಿದ್ದು ಈಗ ಇತಿಹಾಸ. ಈಗ ಮತ್ತೆ ಕೇಸರಿ ಪಾಳ್ಯದಲ್ಲಿ ನಾಯಕತ್ವ ಬದಲಾವಣೆಯ ಮಂತ್ರ ಪಠಿಸಲಾಗ್ತಿದೆ. ಈ ಬಾರಿ ಬಿಎಸ್ವೈ ಪಕ್ಕಾ ಸಿಎಂ ಸ್ಥಾನದಿಂದ ಕೆಳಗೆ ಇಳಿತಾರೆ ಅಂತ ಅವರ ವಿರೋಧಿ ಬಣದವರು ಬಹಳ ಕಾನ್ಫಿಡೆನ್ಸ್ ನಿಂದ ಹೇಳಿಕೊಳ್ಳುತ್ತಿದ್ದಾರೆ. ಈ ನಡುವೆ ಯಡಿಯೂರಪ್ಪ ಲಿಂಗಾಯತ ನಾಯಕರಾಗಿರೋದ್ರಿಂದಲೇ ಅವರನ್ನ ಟಾರ್ಗೆಟ್ ಮಾಡಲಾಗ್ತಿದೆ ಅನ್ನೋ ಮಾತುಗಳು ಒಂದು ಕಡೆ ಕೇಳಿ ಬರ್ತಿದೆ. ಈ ಬಗ್ಗೆ ಮಾತನಾಡಿರೋ ಹಿರಿಯ ಪತ್ರಕರ್ತರಾದ ಮದನ್ ಮೋಹನ್, ಲಿಂಗಾಯತರನ್ನ ಯಾವ ಕಾಲದಲ್ಲೂ ಕಡೆಗಣಿಸಿಲ್ಲ, ಆಡಳಿತ ವೈಫಲ್ಯದಿಂದ ಈ ರೀತಿ ಮಾಡಲಾಗ್ತಿದೆ ಅಂತ. ರಾಜಕೀಯದಲ್ಲಿ ಲಿಂಗಾಯತರು ಯಾವಾಗಲೂ ಒಂದು ಎಂಟಿಟಿ ಅಂತ ಇಲ್ಲ, ಒಂದು ಫೋರ್ಸ್ ಅಂತ ಯಾವಾಗಲೂ ಇವೆಂಟ್ ಆಗಿಲ್ಲ. ಲಿಂಗಾಯತರನ್ನ ಕಡೆಗಣಿಸುವ ಪ್ರಶ್ನೆ ಇಲ್ಲ. ರಾಜಕೀಯಕ್ಕಾಗಿ ಲಿಂಗಾಯತನ ಕಡೆಗಣಿಸು ಅಂತ ಹೇಳ್ತಾರೆ ಹೊತ್ತು ಅದು ಯಾವಾಗಲೂ ನಡೆಯುತ್ತೆ, ಯಾವ ಕಾಲದಲ್ಲೂ ನಡೆಯುತ್ತೆ. ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಬಗ್ಗೆ ಬಿಎಸ್ವೈ ಹೇಳಿದ್ದೇನು? ಇಷ್ಟು ದಿನ ಸಿಎಂ ಕುರ್ಚಿ ತ್ಯಜಿಸ್ತಾರೆ, ಜುಲೈ ಅಂತ್ಯಕ್ಕೆ ಬಿಎಸ್ವೈ ಪದತ್ಯಾಗ ಮಾಡ್ತಾರೆ ಅನ್ನೋ ಸುದ್ದಿ ರಾಜಕೀಯ ವಲಯದಲ್ಲಿ ಹರಿದಾಡ್ತಿತ್ತು. ಊಹಾಪೋಹಗಳು ಹರಿದಾಡ್ತಿತ್ತು. ಇನ್ನೊಂದು ಕಡೆ ತಮ್ಮ ರಾಜೀನಾಮೆ ವಿಚಾರದ ಕುರಿತಂತೆ ಮಾತನಾಡಿರುವ ಸಿಎಂ ಬಿಎಸ್ವೈ ರಾಜೀನಾಮೆ ಸುಳಿವನ್ನೂ ಬಿಟ್ಟುಕೊಟ್ಟಿದ್ದಾರೆ. ನಾನು 25ಕ್ಕೆ ಸಂದೇಶ ಬರಬಹುದು ಅಂತ ಕಾಯ್ತಾ ಇದ್ದೀನಿ. 2 ತಿಂಗಳ ಹಿಂದೆಯೇ ರಾಜೀನಾಮೆ ನೀಡುವುದಾಗಿ ಹೇಳಿದ್ದೆ ಅಂತ ಸ್ವತಃ ಬಿಎಸ್ವೈ ಅವರೇ ಹೇಳಿದ್ದಾರೆ. ಹಾಗೆ ತಾನು ಯಾರನ್ನ ಸಿಎಂ ಮಾಡಬೇಕು ಅಂತ ಹೇಳೋದಿಲ್ಲ. ಹೈಕಮಾಂಡ್ ನಿಂದ ಇನ್ನೂ ಸಂದೇಶ ಬಂದಿಲ್ಲ, ಈಗಲೇ ಯಾಕೆ ಅವಸರದ ಮಾತು ಅಂತ ಹೇಳಿದ್ರು. ಇನ್ನೂ ಯಾವುದೇ ಮೆಸೇಜ್ ಇಲ್ಲ ನನಗೆ. 25 ಏನಾದರೂ ಮೆಸೇಜ್ ಬರ್ಬೋದು ಅಂತ ಕಾಯ್ತಾ ಇದ್ದೇನೆ. ಸೊ ಕೇಂದ್ರದ ನಾಯಕತ್ವ ಏನು ತೀರ್ಮಾನ ತಗೊಳುತ್ತೆ ಅದಕ್ಕೆ ನಾನು ಬದ್ಧನಾಗಿರ್ತೇನೆ ಅಂತ ಹಿಂದೆನೂ ಹೇಳಿದ್ದೇನೆ, ಈಗಲೂ ಹೇಳಿದ್ದೇನೆ.
ಈಗ 2 ತಿಂಗಳಿಂದನೇ ನಾನು ರಾಜೀನಾಮೆ ಕೊಡ್ತೇನೆ, ಬೇರೆಯವ್ರಿಗೆ ಅವಕಾಶ ಮಾಡಿಕೊಡಿ ಅಂತ ಹೇಳಿ ನಿಮಗೂ ಎಲ್ರಿಗೂ ಗಮನಕ್ಕೆ ಬಂದಿರುವಂಥ ವಿಷಯ. ನಾನು ಅಧಿಕಾರ ಇರಲಿ ಇಲ್ಲದೆ ಇರಲಿ, ಬರೋ 16 ವರ್ಷ ಕರ್ನಾಟಕ ರಾಜ್ಯದಲ್ಲಿ ಮತ್ತೊಮ್ಮೆ BJPಯನ್ನು ಅಧಿಕಾರಕ್ಕೆ ತರಬೇಕು, ಸಂಘಟನೆಯನ್ನು ಬಲಪಡಿಸಬೇಕು. ಈ ದೃಷ್ಟಿಯಿಂದ ರಾಜ್ಯದ ಉದ್ದಗಲಕ್ಕೆ ಓಡಾಟ ಮಾಡಿ ಸಂಘಟನೆಯನ್ನು ಬಲಪಡಿಸಬೇಕು ಅನ್ನೋ ತೀರ್ಮಾನ ಮಾಡಿದ್ದೇನೆ. ಮುಖ್ಯಮಂತ್ರಿಯಾಗಿ ಎಷ್ಟು ದಿನ ಇರಬೇಕು ಅಂತ ಹೇಳ್ತಾರೋ ಅಷ್ಟು ದಿವಸ ಮುಖ್ಯಮಂತ್ರಿಯಾಗಿರ್ತೇನೆ. ಯಾವತ್ತು ಬೇಡ ಅಂತ ಹೇಳ್ತಾರೆ ಅವತ್ತು ಸಂಘಟನೆಯನ್ನು ಬಲಪಡಿಸೋಕ್ಕೆ ರಾಜ್ಯದಲ್ಲಿ ಪ್ರವಾಸ ಮಾಡಿ ಕೆಲಸ ಮಾಡ್ತೇನೆ. BSY ನೇತೃತ್ವದಲ್ಲಿ ಸಚಿವ ಸಂಪುಟ ಸಭೆ ಕೂಡ ನಡೆಯಿತು. ಆದರೆ ಈ ವೇಳೆ ಎಲ್ಲಿಯೂ ಯಡಿಯೂರಪ್ಪ ತಮ್ಮ ರಾಜೀನಾಮೆ ಬೆಳವಣಿಗೆ ಬಗ್ಗೆ ತುಟಿ ಬಿಚ್ಚಿಲ್ಲ ಅಂತ ಹೇಳಲಾಗ್ತಿದೆ. BSY ಅವರ ಈ ನಡೆ ಕೂಡ ಕುತೂಹಲ ಹುಟ್ಟುಹಾಕಿದೆ. BSY ತಮ್ಮನ್ನು ತಾವು ಪಕ್ಷ ಸಂಘಟನೆಯಲ್ಲಿ ತೊಡಗಿಸಿಕೊಳ್ತೀನಿ ಅಂತ ಹೇಳಿದ್ದಾರೆ. ಆದ್ರೆ ಒಂದು ವೇಳೆ ನಾಯಕತ್ವದಲ್ಲಿ ಬದಲಾವಣೆ ಆಗಿದ್ದೇ ಆದಲ್ಲಿ ಮುಂದೆ ರಾಜಕೀಯದಲ್ಲಿ ಮಹತ್ತರ ಬದಲಾವಣೆ ಆಗುತ್ತಾ? ಕೇಸರಿ ಪಾಳ್ಯದಲ್ಲಿ ದೊಡ್ಡ ಕಂಪನಿ ಏನಾದರೂ ಸೃಷ್ಟಿಯಾಗುತ್ತಾ? ಮುಂಬರುವ ವಿಧಾನಸಭಾ ಚುನಾವಣೆಗೆ ಯಾವ ರೀತಿ ಎಫೆಕ್ಟ್ ಬೀರುತ್ತೆ ಅನ್ನೋ ಚರ್ಚೆಯೆಲ್ಲ ನಡೆಯುತ್ತಿದೆ. ಈ ನಡುವೆ ಮತ್ತೆ ಹಿಸ್ಟ್ರಿ ರಿಪೀಟ್ ಆಗುತ್ತಾ ಅನ್ನೋ ಕುತೂಹಲ ಕೂಡ ಮೂಡಿದೆ. BSY ರಾಜೀನಾಮೆ ವಿಚಾರ ಇಡೀ ಕೇಸರಿ ಪಾಳ್ಯದಲ್ಲೇ ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡಿದೆ. ಇದೀಗ ಎಲ್ಲರ ಚಿತ್ತ ಹೈಕಮಾಂಡ್ ನಿರ್ಧಾರದತ್ತ ನೆಟ್ಟಿದೆ. ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು. ನ್ಯೂಸ್ 18